ಓಂಕಾರೇಶ್ವರ ದೇವಾಲಯ. ಸುಂದರವಾದ ನದಿ, ಎತ್ತ ಕಣ್ಸೋಕಿದರೂ ತೆಂಗಿನಕಾಯಿ ಮರಗಳು, ತಂಪಾದ ಗಾಳಿ, ಇಂಥ ಸುಂದರ ಪ್ರಕೃತಿಯ ನಡುವೆ ಇರುವ ದೇವಾಲಯ ಓಂಕಾರೇಶ್ವರ ದೇವಾಲಯ. ಕೇಳಿಯೇ ತಂಪಾದ ನನಗೆ ಇದನ್ನು ನೋಡಲು ಹೊರಟಿದ್ದೆ. ಈ ದೇವಸ್ಥಾನ ಇಸ್ಲಾಂ ಮತ್ತು ರೋಮ್ ವಾಸ್ತುಶಿಲ್ಪದ ದೇವಸ್ಥಾನವಾಗಿದೆ. ಇಂತಹ ವಾಸ್ತುಶಿಲ್ಪವಿರುವ ದೇವಸ್ಥಾನ ಭಾರತದಲ್ಲಿ ಏಕೈಕ ದೇವಸ್ಥಾನವಾಗಿದೆ. ಕ್ರಿಸ್ತಶಕ 1741 ಇಸವಿಯಲ್ಲಿ ಕೊಡಗನ್ನಾಳುತ್ತಿದ್ದ 2ನೇ ಲಿಂಗರಾಜೇಂದ್ರ ತನಗಿದ್ದ ಬ್ರಹ್ಮಹತ್ಯೆ ದೋಷವನ್ನು ನಿವಾರಣೆ ಮಾಡಲೆಂದು ಕಟ್ಟಿಸಿದ ದೇವಸ್ಥಾನ. ಈ ಪುಣ್ಯಕ್ಷೇತ್ರದಲ್ಲಿ ಹಿಂದೆ ಒಂದು ಪುರಾತನ ಕಥೆ ಇದೆ. ರಾಜನೊಬ್ಬ ತನ್ನ ರಾಜಕೀಯದ ಮಹತ್ವಾಕಾಂಕ್ಷೆಗಳು ಪೂರೈಸಿಕೊಳ್ಳಲು ಒಬ್ಬ ಬ್ರಾಹ್ಮಣನ ಹತ್ಯೆ ಮಾಡುತ್ತಾನೆ. ನಂತರ ಬ್ರಾಹ್ಮಣನು ಬ್ರಹ್ಮರಾಕ್ಷಸನಾಗಿ ಕಾಳತೊಡಗುತ್ತಾನೆ. ಇದರಿಂದ ಮುಕ್ತನಾಗಬೇಕಾದ ರಾಜನು ಜ್ಞಾನಿಗಳ ಸಲಹೆಯನ್ನು ಕೇಳತೊಡಗುತ್ತಾನೆ. ಜ್ಞಾನಿಗಳು ಒಂದು ಶಿವನ ಆಲಯವನ್ನು ನಿರ್ಮಾಣ ಮಾಡಿದ ನಂತರ ನಿನ್ನ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತದೆ. ಇದನ್ನು ಕೇಳಿದ ರಾಜನು ಓಂಕಾರೇಶ್ವರ ದೇವಾಲಯ ಕಟ್ಟಿದನೆಂಬುದು ಕಂಬದ ಮೇಲೆ ಉಲ್ಲೇಖಿಸಲಾಗಿದೆ. ಈ ಪುಣ್ಯಕ್ಷೇತ್ರದಲ್ಲಿರುವ ಲಿಂಗವು ಕಾಶಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗೆಯೇ ಇಲ್ಲಿನ ನಂದಾದೀಪವು ಲಿಂಗ ಪ್ರತಿಷ್ಠಾಪನೆ ದಿನದಿಂದ ಉರಿಯುತ್ತಲೇ ಇದೆ. ಈ ದೀಪ ಉರಿಯಲು ಕಾರಣ ಇಲ್ಲಿರುವ ವಾಸ್ತುಶಿಲ್ಪದ ಕಟ್ಟಡ. ಕೊಡಗಿನ ನಂಬಿಕೆಯ ಶ್ರೇಷ್ಠ ಪ್ರಸಿದ್ಧ ದೇವಾಲಯ ಓಂಕಾರೇಶ್ವರ ದೇವಾಲಯ.